ನನ್ನ ಹೆಸರು ವಾಣಿಶ್ರೀ ಪ್ರಶಾಂತ್ ಗೌಡರ್ ಅಂತ. ನಮ್ಮ ಊರು ಸಿದ್ದಾಪುರ ತಾಲೂಕು ಕುಣಜಿ ಗ್ರಾಮ. ನಾವು ಇಲ್ಲಿ ಮನೆ ಮುಂದ್ಗಡೆನೆ ಅಲಂಕಾರಿಕ ಮೀನುಗಳನ್ನು ಸಾಕಣೆ ಮಾಡ್ತಾ ಇದ್ದೀವಿ. ನಾವು ಮೊದಲು ಆತ್ಮ ಯೋಜನೆ ಅಡಿಯಲ್ಲಿ ನಮ್ಮ ಮನೆಯವರು ಚೆನ್ನೈಗೆಲ್ಲ ಟ್ರಿಪ್ ಹೋದಾಗ ಅಲ್ಲೆಲ್ಲ ನೋಡಿ ಆಮೇಲೆ ಇಲ್ಲಿ ಮನೆಗೆ ಬಂದು ಮನೆಯಲ್ಲೆಲ್ಲ ಸದಸ್ಯರ ಜೊತೆ ಮಾತನಾಡಿ ನಾವು ಯಾಕೆ ಅಲಂಕಾರಿಕ ಮೀನುಗಳನ್ನು ಸಾಕಣೆ ಮಾಡಬಾರ್ದು ಅಂತ ಹೇಳಿ ಅಭಿಪ್ರಾಯ ತಿಳಿಸಿದಾಗ ಎಲ್ಲರ ಒಪ್ಪಿಗೆಯಿಂದ ನಾವೀಗ ಮನೆ ಮುಂದೆನೇ 20 ತೊಟ್ಟಿಗಳನ್ನು ಮಾಡಿ ಅದರಲ್ಲಿ ಅಲಂಕಾರಿಕ ಮೀನುಗಳಾಗಿ ಇವು ಮೋಲ ಮತ್ತು ಗೋಲ್ಡ್ ಫಿಶ್ಶು ಮತ್ತು ಗಪ್ಪಿ, ಜಿಬ್ರಾ ಫಿಶ್ಶು ಹೀಗೆ 10 ಥರದ್ದು ಅಲಂಕಾರಿಕ ಮೀನುಗಳನ್ನು ಸಾಕಣೆ ಮಾಡ್ತಾಯಿದ್ದೀವಿ. ನಾವು ಸ್ಟಾರ್ಟಿಂಗ್ ಮಾಡಿ ಈಗ 1 ವರ್ಷ ಆಯಿತು. ನಾವು ಸ್ಟಾರ್ಟಿಂಗಲ್ಲಿ 10 ರಿಂದ 12 ತೊಟ್ಟಿಗಳಿದ್ವು. ಈಗ 20 ತೊಟ್ಟಿಗಳನ್ನು ಮಾಡಿದ್ದೀವಿ. ಮೇಲ್ಗಡೆ ಎಲ್ಲ ಶೆಡ್ ಇರಲಿಲ್ಲ. ಈಗ ಹಾಗೆ ಬಲೆಗಳನ್ನು ಹಾಕಿ ಬಿಟ್ಟಿದ್ವಿ. ಹಕ್ಕಿಗಳ ಕಾಟದಿಂದ ಬಲೆಗಳನ್ನು ಹಾಕಿದ್ವಿ. ಈಗ ಶೆಡ್ಡೆಲ್ಲ ಹಾಕಿ ಈಗ ತೊಟ್ಟಿಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀವಿ. ಈಗ ಗೋಲ್ಡ್ ಫಿಶ್ಶು ಇವು ಮೀನುಗಳು ಮರಿ ಹಾಕಂಥ ಮೀನುಗಳು. ಗೋಲ್ಡ್ ಫಿಶ್ಗಳನ್ನು ನಾವು ಹೆಚ್ಚಾಗಿ ಸೇಲ್ ಮಾಡ್ತಾ ಇದ್ದೀವಿ. ಅವು ದಿನಕ್ಕೆ 2 ಬಾರಿ ಫುಡ್ಗಳನ್ನು ಹಾಕ್ತೀವಿ. ಅವಕ್ಕೆ ಅವು 4 ಸೆಂಟಿಮೀಟ್ರ್ ಆದ ತಕ್ಷಣ ನಾವು ಜನಕ್ಕೆ 8 ರೂಪಾಯಿ ಅಂತೆ ಸೇಲ್ ಮಾಡ್ತಾ ಇದ್ದೀವಿ. ಅವನ್ನೇ ಹೆಚ್ಚು ಡೆವಲಪ್ ಮಾಡಬೇಕಂತ ಹೇಳಿ ನಾವೀಗ ಅದ್ರ ಬಗ್ಗೆನೇ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಗಪ್ಪಿ ಮೀನುಗಳು ಅವು ಸಹ ಸಾಕಷ್ಟು ಪ್ರಮಾಣದಲ್ಲಿ ಸೇಲ್ ಆಗ್ತಾ ಇವೆ. ನಾವು ಇವಕ್ಕೆ ಮನೆಯಲ್ಲೇ ತಯಾರಿಸಿದಂಥ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಕಡಲೆಕಾಳು ಅದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸಿ ಅದನ್ನು ಬಿಸಿಲಿನಲ್ಲಿ ಒಣಸಿ ಮತ್ತೆ ಪುಡಿ ಮಾಡಿ ಅವನ್ನ ದಿನಕ್ಕೆ 2 ಬಾರಿ ಮರಿಗಳಿಗೆ ಹಾಕ್ತಾಯಿದ್ವಿ. ಮೊಟ್ಟೆ ಹಾಕುವಂಥ ಮರಿಗಳಿಗೆ ನಾವು ಸಗಣಿಯೆಲ್ಲ ರಸವನ್ನು ಹಾಕಿ ಅದರಲ್ಲಿ ಸಾಕಣೆ ಮಾಡಿ ಅದು ಮರಿಗಳಾದ ತಕ್ಷಣ ಅದನ್ನು ಬೇರೆ ತೊಟ್ಟಿಗೆ ಡಿವೈಡ್ ಮಾಡ್ತೀವಿ. ಆಮೇಲೆ ಈ ತೊಟ್ಟಿಗಳನ್ನು ವಾರದಲ್ಲಿ 1 ಬಾರಿ ಸ್ವಚ್ಛ ಮಾಡಬೇಕು, ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನಾವು ಅಲಂಕಾರಿಕ ಮೀನುಗಳ ಸಾಕಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಸ್ವಲ್ಪ ಜಾಗ್ರತೆಯಿಂದ ಮೀನು ಮರಿಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ನೀರುಗಳನ್ನು ಸ್ವಚ್ಛವಾಗಿಡಬೇಕು. ಖರ್ಚಂದರೆ ಈಗ ನಾವು ಸಿಮೆಂಟ್ ತೊಟ್ಟಿಗಳನ್ನು ಮನೆಯಲ್ಲೇ ಇಲ್ಲಿ ನಾವೇ ಮಾಡಿಸಿದ್ದು. ಆಮೇಲೆ ಇದಕ್ಕೆ ಸ್ವಚ್ಛ ಮಾಡಲಿಕ್ಕೆ ಇದು ಸುಣ್ಣ ಹಚ್ಚಿ ಫಸ್ಟು, ಆಮೇಲೆ ಮೀನೆಲ್ಲ ಕಾಣಿಸ್ಬೇಕು ಅಂತೇಳಿ ಬಂದು ಮೀನುಗಾರಿಕೆ ಇಲಾಖೆಯಿಂದ ಬಂದು ನೋಡಿದಾಗ ಇಲ್ಲ, ನೀವು ಇವಕ್ಕೆ ಮೀನುಗಳು ಕಾಣಬೇಕು ಅಂತೇಳಿ ಇವಕ್ಕೆ ಬಣ್ಣಗಳನ್ನು ಹಚ್ಚಿ ಈಗ 20 ತೊಟ್ಟಿಗಳಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೈಜು ಎಷ್ಟು 5 ಫುಟ್ ಚದರ, 5 ಫುಟ್ 5 ಫುಟ್ ಆಗಲ್ಲ, 3 ಫುಟ್ ಎತ್ತರದಲ್ಲಿ ಇದು ಮಾಡ್ತಾ ಇದ್ದೀವಿ. ಈಗ ಗೋಲ್ಡ್ ಫಿಶ್ಟು ಮತ್ತು ಅದು 2 ರಿಂದ 3 ಸೆಂಟಿಮೀಟರ್ ಇರುತ್ತೆ. ಈ ಗಪ್ಪಿ ಅನ್ನೋದು 4 ರಿಂದ 5 ಬರುತ್ತೆ. ಕೆಲವೊಬ್ಬರು ದೊಡ್ಡದಾಗಲಿ ಅಂತ ಹೇಳಿ ಬಂದು ಹೇಳ್ತಾರೆ, ಅಂಥವ್ರು ದೊಡ್ಡ ಸೈಜ್ಗಳನ್ನು ಒಯ್ತಾರೆ. ನಾವು ಈಗ ಬೆಂಗಳೂರು ಹೋಗಿ ಇವರು ಸುಮಾರು 1,000 ಮೀನುಗಳನ್ನು ತಂದಿದ್ರು. ಅದರಲ್ಲಿ ಸಾಕಷ್ಟು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಲ್ಲ. ಅವು ಸುಮಾರಷ್ಟು ಸತ್ತು ಈಗ 800 ಮರಿಗಳಿವೆ. ಅದರಿಂದ ಈಗ ವರ್ಷದಲ್ಲಿ 2 ರಿಂದ 3 ಬಾರಿ ಮರಿಗಳನ್ನು ಹಾಕ್ತವೆ. ಅದರಲ್ಲಿ 15 ಮರಿ ಹಾಕಿದರೆ ಅದರಲ್ಲಿ 5 ಮರಿ ಸಾವನ್ನು ಅನುಭವಿಸ್ತವೆ, 10 ಮರಿಗಳು ಉಳಿಯುತ್ತವೆ. ಈಗ ಇಲ್ಲೇ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸಿದ್ದಾಪುರ ಪೇಟೆಗಳಿಂದ ಬಂದು ಇಲ್ಲೇ ತಗೊಂಡು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಕಡೆಯವರು ಫೋನ್ ಮಾಡಿ ಹಿಂಗೆ ಕೇಳಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ತಿಂಗಳಿಗೆ 2 ರಿಂದ 3 ಸಾವಿರ ಆದಾಯ ಆಗ್ಬೋದು. ಖರ್ಚು ಹಾಗೆ ಇದೆ. ಅವಕ್ಕೆ ಫುಡ್ಗಳನ್ನು ತಯಾರು ಮಾಡೋದು, ಇವು ಕ್ಲೀನ್ ಮಾಡೋದು, ಅದಕ್ಕೆಲ್ಲ ಒಬ್ಬರು ಜನ ಇಟ್ಕೊಂಡಿದ್ದೀವಿ. ಇವನ್ನು ನಾವು ಮಕ್ಕಳಂತೆ ಜೋಪಾನ ಮಾಡಬೇಕು. ಅವಕ್ಕೆ ಬಂದು ಆಗಾಗ ನೋಡ್ತಾ ಇರೋದು. ಯಾವುದಾದ್ರೂ ಸತ್ತಿರೋಂಥ ಮೀನುಗಳಿದ್ರೆ ಅವುಗಳನ್ನು ತೆಗೆದು ಡೈಲಿ ನೋಡ್ತಾ ಇರ್ತೀವಿ. ದಿನಕ್ಕೊಂದು ಬಾರಿ ಬಂದು ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಬಂದು ಅದು ನೀರಲ್ಲಿ ಇದು ಆಟ ಆಡ್ತಿರೋದನ್ನು ನೋಡಿದರೆ ಮಕ್ಕಳು ನೋಡ್ತಾ ಖುಷಿ ಪಡ್ತಾರೆ. ಇದು 25 ರಿಂದ 300 ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಇರಬೇಕಾಗ್ತದೆ. ಬಿಸಿಲು ಭಾಳ ಇದ್ದಾಗ ಸ್ವಲ್ಪ ಮೀನುಗಳಿಗೆ ಇದಾಗ್ತದೆ. ಅದೇ ಸಂಜೆ 1-2 ತಾಸು ಆಕ್ಸಿಜನ್ ಕೊಡ್ತೀವಿ ನಾವು.
ಆಮೇಲೆ ಚಳಿಗೆ ಮಳೆಗಾಲದಲ್ಲಿ ಫುಡ್ಡನ್ನು 2 ದಿನಕ್ಕೊಂದ್ಸಲ ಹಾಕ್ತೀವಿ. ಹಾಂ, ಮಾಡ್ಬೋದು, ಲಾಭದಾಯಕ. ಮನೆಯಲ್ಲೇ ಮಹಿಳೆಯರಿಗೆ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಒದಗಿದೆ. ಅದ್ರ ಜೊತೆ ನರ್ಸರಿನೂ ಮಾಡ್ತಾ ಇದ್ದೀನಿ, ಹೂವಿನ ಗಿಡಗಳನ್ನು. ಅದು ಒಂದು ಆಸೆ ನಂದು, ಅದನ್ನು ಸಹ ಮಾಡ್ತಾ ಇದ್ದೀನಿ. ನಾನು ದಾಸವಾಳ, ಸೇವಂತಿಗೆ, ಗುಲಾಬಿ, ಹಾಗೆ ವಾಸ್ತು ಪ್ಲ್ಯಾಂಟು, ಹೀಗೆ ಫ್ರೂಟ್ಸ್ಗಳು, ರ್ಯಾಂಬೋಟನ್ ಸಸಿಗಳನ್ನು ಸಹ ಎಬ್ಸಿದ್ದೀನಿ. ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮನೆಯಲ್ಲಿ ಉಳಿದ ಸಮಯದಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿದ್ದು. ಮನೆಯವರ ಬೆಂಬಲ ಸಹ ಇದಕ್ಕೆ ನಮಗಿದೆ. ಈಗ ಗೋಲ್ಡನ್ ಫಿಶ್ ಅಂತ ಮೀನು ನೀವು ನೋಡ್ತಿರೋದು. ನಾವು ಇದನ್ನು ಈಗ ಮರಿ ಆದಮೇಲೆ ತೆಗೆದು ಇದಕ್ಕೆ ಹಾಕ್ತಿದ್ದೀವಿ. ಈಗ ಇವು 4 ವಾರ ಆಗಿದೆ, ಒಂದೊಂದು ತೆಗೆದು ಹಾಕಿ ಈಗ 7 ವಾರಗಳಾಗಿವೆ. ಇವು ಈ ತೊಟ್ಟಿಯಲ್ಲಿರುವ ಮೀನು ಮರಿಗಳು ಗೋಲ್ಡ್ ಫಿಶ್ ಅಂತ ಹೇಳಿ. ಇವು ಈಗ ಮರಿ ಹಾಕಿ 7 ವೀಕ್ ಆಗಿದೆ. ಈಗ ಇವು ಮಾರಾಟ ಮಾಡಲಿಕ್ಕೆ ತಯಾರಿವೆ. ಇವನ್ನ ಜನಗಳು 20 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಿದ್ದಾರೆ. ನಾವು 20 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ. ನಾವು ಇವನ್ನೇ ಹೆಚ್ಚು ಡೆವಲಪ್ ಮಾಡಬೇಕು ಅಂತೇಳಿ ಈಗ ಸದ್ಯಕ್ಕೆ ಇವನ್ನ ಕೊಡ್ತಾ ಇಲ್ಲ. ಇವು ಹೆಚ್ಚಿನ ಮರಿಗಳಾದಮೇಲೆ ಸೇಲ್ ಮಾಡಬೇಕು ಅಂತ ನಾವು ಡೆವಲಪ್ ಮಾಡಲಿಕ್ಕೆ ಇವನ್ನ ಬಿಟ್ಕೊಂಡಿದ್ದೀವಿ. ಆಮೇಲೆ ಇವಕ್ಕೆ ಈ ಥರ ಫುಡ್ಡನ್ನು ವಾರದಲ್ಲಿ 2 ದಿನ ಹಾಕ್ತೀವಿ. ಆಮೇಲೆ ಆ ಪುಡಿ ಮನೇಲಿ ಮಾಡಿದ್ದು ಡೈಲಿ 2 ಟೈಮ್ ಹಾಕ್ತೀವಿ. ಗಪ್ಪಿ, ಅದು ಮೊಟ್ಟೆ ಇಡೋದು ಗಪ್ಪಿ ಅಂತ ಅಷ್ಟೇ. ಈ ತೊಟ್ಟಿಯಲ್ಲಿರುವಂಥ ಮೀನುಗಳು ಗಪ್ಪಿ ಅಂತ ಹೇಳಿ. ಇವು ಮೊಟ್ಟೆಗಳನ್ನಿಡುವಂಥ ಮೀನುಗಳು. ಇವಕ್ಕೆ ನಾವು ರಸಸಾರವನ್ನು, ಈ ತೊಟ್ಟಿಯಲ್ಲಿರುವಂಥ ಮೀನುಗಳು ಗಪ್ಪಿ ಅಂತ ಹೇಳಿ. ಇವು ಮೊಟ್ಟೆಗಳನ್ನಿಡುವಂಥ ಮೀನುಗಳು. ಇವಕ್ಕೆ ನಾವು ಸಗಣಿಯನ್ನು ಹಾಕಿ ಮೊಟ್ಟೆಗಳನ್ನು ಡಿವೈಡ್ ಮಾಡ್ತೀವಿ. ಅವಕ್ಕೆ ಆಹಾರವನ್ನು ನಾವು 2 ದಿನಕ್ಕೆ ಕೊಡ್ತೀವಿ. ಆಮೇಲೆ ಇವು ಸೈಜ್ ಸ್ವಲ್ಪ ದೊಡ್ಡ ಆಗ್ತದೆ, ಗೋಲ್ಡ್ ಫಿಶ್ ಥರ ಅಲ್ಲ, ಸೈಜ್ ಸ್ವಲ್ಪ ದೊಡ್ಡ ಬರುತ್ತೆ. ಇವನ್ನು ಅಲಂಕಾರಿಕ ಮೀನಾಗಿ ಅಕ್ವೇರಿಯಮಲ್ಲಿ ಸಾಕ್ತಾರೆ. ಸೊಳ್ಳೆಯನ್ನು ತಿನ್ನುವಂಥ ಮೀನುಗಳಿವು. ಆಮೇಲೆ ಇವಕ್ಕೆ ಎಲ್ಲ ಕಲರ್, ಎಲ್ಲ ಜಾತಿ ಮೀನುಗಳು, ಗಪ್ಪಿ ಮತ್ತು ಮೋಲಿ, ಜೀಬ್ರಾ ಫಿಶ್ ಇವೆಲ್ಲ ತಂದಿದ್ರು ಸುಮಾರು ಥರದ್ದು. ಅದರ ಅಲ್ಲಿಂದ ತಂದು 1 ವಾರಕ್ಕೆ ಇಲ್ಲಿ ಸುಮಾರಷ್ಟು ಮೀನುಗಳು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಲ್ಲ, ಸುಮಾರಷ್ಟು ಸತ್ತೋದ್ವು. ಆಮೇಲೆ ಮತ್ತೆ ಹೋಗಿ ಬೆಂಗಳೂರಿಂದ ತಂದರು ಸುಮಾರಷ್ಟು. ಈಗ ಸುಮಾರಷ್ಟು ಮೀನುಗಳನ್ನು ತಂದ್ವಿ ಫಸ್ಟು. ಅದರಲ್ಲಿ ಇಲ್ಲಿ ವಾತಾವರಣಕ್ಕೆ ಸುಮಾರಷ್ಟು ಅಡ್ಜಸ್ಟ್ ಆಗಲಿಲ್ಲ. ನಂತರದಲ್ಲಿ ಮತ್ತೆ ಹೋಗಿ ತಂದರು. ಈಗ ಇದರಲ್ಲಿ ಸುಮಾರು 1,000 ಮೀನುಗಳನ್ನು ಸೇಲ್ ಮಾಡ್ತಾ ಬಂದಿದ್ದೀವಿ. ಅವು ವರ್ಷಕ್ಕೆ 2 ರಿಂದ 3 ಬಾರಿ ಮರಿ ಹಾಕ್ತವೆ. ಮತ್ತು ಮೊಟ್ಟೆ ಹಾಕೋ ಮೀನುಗಳು ಇವೆ. ಮರಿ ಮತ್ತು ಮೊಟ್ಟೆ ಹಾಕೋ ಮೀನುಗಳನ್ನು ನಾವು ಬೇರೆ ಬೇರೆ ತೊಟ್ಟಿಯಲ್ಲಿ ಸಂಗ್ರಹಣೆ ಮಾಡಿದ್ದೀವಿ. ಮರಿ ಹಾಕೋ ಮೀನುಗಳಿಗೆ ದಿನಕ್ಕೆ 2 ಬಾರಿ ಫುಡ್ಡನ್ನು ಕೊಡ್ತೀವಿ ನಾವು. ಪುಡಿಯನ್ನು ಹಾಕಿದರೆ 4 ಮರಿಗಳಿಗೆ 2 ಸ್ಪೂನ್ ಫುಡ್ಡನ್ನು ಹಾಕಬೇಕು. ಹೆಚ್ಚಿನ ಪ್ರಮಾಣದ ಮರಿಗಳಿದ್ದರೆ ನಾವು 2 ಸ್ಪೂನಿಂದ ಜಾಸ್ತಿ ಮಾಡ್ಕೊತ ಹೋಗಬೇಕು. ಮೊಟ್ಟೆಗಳಿಗೆ ನಾವು 2 ದಿನಕ್ಕೊಂದ್ಸರಿ ಇದರಲ್ಲಿ ಆಹಾರ ತಯಾರು ಮಾಡಿ ಆಮೇಲೆ ಅದಕ್ಕೆ ಹಾಕ್ತಾ ಹೋಗ್ತೀವಿ. ಆಮೇಲೆ ಮರಿಗಳನ್ನು ನಾವು ಸತ್ತಂಥ ಮರಿಗಳನ್ನು ತೆಗೆದು ದಿನ ಅದರಲ್ಲಿ ದಿನ 1-2 ಸಾರಿ ಯಾರು ಅದ್ರ ಹತ್ರ ಬಂದು ಅದ್ರ ಮೇಲೆ ಗಮನ ವಹಿಸ್ಬೇಕು. ಆಮೇಲೆ ಅವಕ್ಕೆ 2 ದಿನ ಬೆಳಗ್ಗೆ ಮುಂಚೆ ಫುಡ್ ಹಾಕ್ತಾ ಇರ್ತೀವಿ. ಈಗ ಈ ತೊಟ್ಟಿಯಲ್ಲಿ 10 ಮರಿಗಳಿವೆ. ನಾವು ಇದಕ್ಕೆ ಒಂದು 10 ರಿಂದ 15 ಚಮಚ ಫುಡ್ ಹಾಕ್ತೀವಿ. ಅದೇ 2-3 ಮರಿಗಳಿದ್ರೆ 1 ಸ್ಪೂನ್ ಅಷ್ಟು ಸಾಕು. ಹೆಚ್ಚಾದರೆ ಅದೇ ಮೀನುಗಳಿಗೆ ಆಹಾರವನ್ನು ತಿಂದು ಅರಗಿಸೋ ಶಕ್ತಿ ಇರೋದಿಲ್ಲ, ಅವು ಸಾವು ಅನುಭವಿಸ್ತವೆ. ಆದ್ದರಿಂದ ನೋಡಿ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಅನ್ನೋ ಮಕ್ಕಳಂತೆ ಪೋಷಣೆ ಮಾಡಬೇಕು. ನಾವು ಮನೆ ಮುಂದೆನೇ 20 ತೊಟ್ಟಿಗಳನ್ನು ಮಾಡಿದ್ದೀವಿ. ಮೊದಲು ನಾವು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒಂದು 10 ತೊಟ್ಟಿಗಳನ್ನು ಇಟ್ಕೊಂಡಿದ್ವಿ. ಅದು ಮೀನುಗಳು
ಮರಿ ಹಾಕ್ತಾ ಹಾಕ್ತಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದ್ವಿ. ಈಗ ಇದರಲ್ಲಿ ಮೊಟ್ಟೆ ಹಾಕಿದ ಮರಿಗಳಿಗೆ, ಮೊಟ್ಟೆ ಹಾಕಿದ ಮೀನುಗಳಿಗೆ ಅವು ಆಹಾರವನ್ನು ತಗೊಳ್ತವೆ. ಇನ್ನೀಗ ಮೀನು ಮರಿಗಳು ಹಾಕಿದ್ದಿದೆ, ಈಗ ಬೇರೆ ಬೇರೆ ತೊಟ್ಟಿಯಲ್ಲಿ ನಾವು ಬೇರ್ಪಡಿಸಿ ಸಂಗ್ರಹ ಮಾಡ್ತೀವಿ. ತೊಟ್ಟಿಯಲ್ಲಿರುವ ಮೀನುಗಳು ಮರಿ ಹಾಕಿದ ತಕ್ಷಣ ನಾವು ಈ ತೊಟ್ಟಿಗೆ ಇದರಲ್ಲಿ ಗಪ್ಪಿ ಇದೆ, ಇದೊಂದು 20 ಇದೆ. ಇದರಲ್ಲಿ ಇದು ಇದೆ, ಗೋಲ್ಡ್ ಫಿಶ್ ಇದೆ. ಆಮೇಲೆ ಇದರಲ್ಲಿ ಮೋಲ್ಲ ಅಂತ ಹೇಳಿ, ಆಮೇಲೆ ಇದರಲ್ಲಿ ಇದು ಜೀಬ್ರಾ ಫಿಶು. ಹೀಗೆ ನಾನು ಒಂದು 10 ಥರದ್ದು ಮೀನು ಸಾಧಾರಣ ಈಗ ಎಷ್ಟು 5 ಸೆಂಟಿಮೀಟರ್ ಬಂದ ತಕ್ಷಣ ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಾಕಿ ಒಂದು 6-7 ವಾರಕ್ಕೆ ನಾವು ಸೇಲ್ ಮಾಡ್ತೀವಿ. 6-7 ವಾರಕ್ಕೆ ಬರ್ತದೆ. ಈಗ ಎಲ್ಲ ಮೀನು ಅಷ್ಟೇ 5 ಸೆಂಟಿಮೀಟರ್ ಬಂದಾಗ ಸೇಲ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಜಾತಿ ಮೀನು ಏನಾದ್ರು ಇಂಥ ಸೈಜ್ ಬಂದ ನಂತರನೇ ಕೊಡ್ತೀರಾ? ಈಗ ನಾವು ಸಾಕಿರೋಂಥ ಮರಿಗಳು, ಒಂದೊಂದು ಮೀನು ಮರಿಗಳನ್ನ ಸದ್ಯಕ್ಕೆ ಅಷ್ಟು ಮಾರ್ತೀವಿ. ಸ್ವಲ್ಪ ದೊಡ್ಡ ಬೇಕು ಅಂತವರಿಗೆ ಕೆಲವು ದೊಡ್ಡ ಮೀನು ಬೇಕಂತ ಹೇಳ್ತಾರೆ. ಹೆಚ್ಚಾಗಿ ಇದು ಅಕ್ವೇರಿಯಂ ಅಲ್ಲಿ ಸಾಕೋದಲ್ವಾ, ಸಣ್ಣದನ್ನೇ ಇದು ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಮುಂಚೆ ಎಲ್ಲ ತರಿಸ್ತಾ ಇದ್ವಿ, ಕಾಳು ಫಿಶಿಗೆ ಹಾಕೋ ಕಾಳು ತರಿಸ್ತಾ ಇದ್ವಿ. ಈಗ ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡಿದ್ದೀವಿ. ಕಡಲೆ ಕಾಳು ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಹುರಿದು ಒಣಸಿ ಕುಕ್ಕರಲ್ಲಿ ಬಿಸಿ ಮಾಡಿ ಅದನ್ನು ನೆರಳಲ್ಲಿ ಒಣಸಿ ಮತ್ತೆ ಪುಡಿ ಮಾಡಿ ಬಳಸಿ ಇದಕ್ಕೆ ಮೀನುಗಳಿಗೆ ಇದು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಇದು ಕಾಳು ಫುಡ್ ಇದು ಈ ಫುಡ್ ಅನ್ನು ನಾವು ಡೈಲಿ 2 ಟೈಮ್ ಹಾಕ್ತೀವಿ. ಕಾಳನ್ನ ವಾರದಲ್ಲಿ 2 ದಿನ ಹಾಕ್ತೀವಿ. ಎಲ್ಲ ಇದಕ್ಕೂ ಹಾಕ್ತಿರಲ್ಲ?